ಆದರೆ ಇನ್ನೊಂದು ಜಾತಿ ಅಲ್ಲ, ಅಲ್ಲಿ ಅವರಿವರೆನ್ನದೆ ಎಲ್ಲರೂ ಕೂಡ ಸೇರಿ ಮಾಡುವ ಜಾತ್ರೆ ಯಾವುದು ಅಂದರೆ ಊರುವಾದ ಅದೇ ಗ್ರಾಮ ದೇವತಾ ಜಾತ್ರಾ ಮಹೋತ್ಸವ ಅನ್ನೋದನ್ನು ನಾವು ನೆನ್ಪಿಡಬೇಕು. ಅದಕ್ಕೆ ನಾವು ಒಂದು ಈ ಜಾತ್ರೆ ಒಳಗೆ ಒಮ್ಮೆ ಏನು ಮಾಡಿದ್ದೀವಿ ರೀ, ಒಂದು ಕ್ಯಾದಗಿ ಒಡಿ ತಂದಿದ್ವಿ. ಭಕ್ತರು ತಂದು ಕೊಟ್ಟಿದ್ರು, ನಾವಂತ ಹೇಳೇನಲ್ಲ, ತಂದಿದ್ರು. ಅದು ಒಂದು ಕ್ಯಾದಗಿ ಒಡಿ, ಅದು ದ್ಯಾಮಮ್ಮಗೆ ಹಾಕಿತ್ತು ಅನ್ನೋದು ಅಷ್ಟು ಲಕ್ಷ್ಯ ಇಲ್ಲ ನನಗೆ, ದುರ್ಗಮ್ಗೆ ಹಾಕಿತ್ತು ಅನ್ನೋದು ಲಕ್ಷ್ಯ ಇಲ್ಲ. ಒಬ್ಬರು ನ್ಯಾಯ ತೆಗೆದ್ಬಿಟ್ರು. ಎಲ್ಲಿ ನ್ಯಾಯ ತೆಗೆದ್ರು ಅವರು? ಇದೇನು ನಾರೋಡದವ್ರು ಓಣಿ ಏನೈತಲ್ಲ, ಅಲ್ಲಿ ಮುಂದೆ ಬಂದು ಕ್ರಾಸಿಗೆ ಪೊಲೀಸ್ ಠಾಣಾ ಏನೈತೆ ನೋಡ್ರಿ, ಈ ಈ ಕೊಂಡೋಣ ಅಂತ ಬರುತ್ತೆ ರೀ. ಅಲ್ಲೇ ಬಂದು ಎರಡು ದೇವ್ರು ಹಿಂಗೆ ನಿಂತ್ಬಿಟ್ಲೆ, ನಾ ಹೋಗಂಗಿಲ್ಲ ಮುಂದಕ್ಕೆ. ಯಾಕೆ? ನಾನು ನೋಡಿದ್ದು ಕಣ್ಣಿಲ್ಲಿ ದೇವ್ರು ಏನು ಹೊತ್ಕೊಂಡು ನಿಂತಿದ್ವಲ್ಲ, ಹೊತ್ಕೊಂಡವರು ಎಲ್ಲರೂ ಇಳೆ ಬಿದ್ದರು, ಏನು ತಳ ಇಳಿಲಿಲ್ಲ. ಯಾಕೆ ಅಂತ ಕೇಳಿದ್ವಿ ನಾವು. ಕ್ಯಾದಿಗೆ ಎಡೆ ಒಡಿ ಹಾಕಿ ಒಬ್ಬಗೆ ಕಟ್ಟಿರಲ್ಲ, ನನಗೆ ಯಾಕೆ ಕಟ್ಟಲಿಲ್ಲ? ಆಗಿಂದಾಗ ಹೋಗಿ ತೊಗೊಂಬಂದ್ರಿ. ಭಕ್ತರು ರಗಡ ಮಂದಿ ಹೇಳ್ಬೇಕಲ್ಲ, ಪತ್ತೆ ಹಚ್ಚಿರ್ತಾರ. ಆಗ ನನಗೆ ಗೊತ್ತಿದ್ದಿದ್ರಿ, ಇದು ವಿಷಯ ನನಗೆ ಗೊತ್ತಿದ್ದು. ಆ ಕ್ಯಾದಿಗೆ ಒಡಿ ತೊಗೊಂಬಂದು ಕೊಟ್ಟಿಂದ ನಡಿ ಹೋಗೋಣ. ಅವರು ಒಬ್ಬರು ಮೈಯಾಗ ಬಂದವರು ಅಂದ್ರೇನು, ನನಗೆ ಈಕಿ ದ್ಯಾಮವ್ವ ದುರ್ಗವ್ವ ಅನ್ನೋದು ಲಕ್ಷ್ಯ ಇಲ್ಲ. ಅವ್ರು ಏನಂದ್ರು, ಇಲ್ಲ ಹೋಗುಣ ನಡಿವ, ಏನು ತಪ್ಪಾತು, ಸಿಕ್ಕೈತಿ ಒಂದು ಒಡಿ ತಂದು ಕಟ್ಟಾರ, ಹೋಗುಣ. ನಿನಗಾರ ಕಟ್ಟಾರ, ನನಗೆ ಕಟ್ಟಿಲ್ಲಲ್ಲ. ನಿನ್ನ ಕಟ್ಟಾರ, ನಿನ್ನ ಸಮಾಧಾನ ಆಯ್ತು, ನನಗೆ ಕಟ್ಟಿಲ್ಲಲ್ಲ. ಅವಾಗ ಹೋಗಿ ತೊಗೊಂಬಂದು ಕಟ್ಟಿಂದ ನಡಿಯಂಗಾರ ಹೋಗೋಣ. ಇದು ನನ್ನ ಕಣ್ಣೀರಿಗೆ ಆಗಿದ್ರಿ. ಇದು ಸಣ್ಣ ಇದು ಗುಡಿ ಇದ್ದಾಗ ಅಲ್ಲಿ ಆಡಕ್ಕೆ ಕುಂತೀವಿ. ಒಂದು 3-4 ವರ್ಷ ಇದ್ದಾಗ ಆಡಕ್ಕೆ ಕುಂತಿದ್ವಿ ಅಂತಲ್ಲಿ. ಆಡಕ್ಕೆ ಕುಂತ ಟೈಮ್ದಾಗ ಆ ಗುಡಿ ನಮಗೆ ಬಿದ್ದದ್ದಾದ್ರೆ ಅದಕ್ಕೆ ನಮಗೆ ಅಂದ್ರೆ 4 ಫುಟ್ ಹಿಂದೆ ಬಿದ್ದೈತೆ. ಅದು ಗುಡಿ ಬಿದ್ದೈತೆ. ಅವಾಗ ಗುಡಿ ಬಿದ್ದೈತೆ ಹೊತ್ತಿಗೆ ನಾವು ಬಗನ ಮುಂದೆ ಇದ್ವಿ ಅಂದ್ರೆ ಹಿಂದಕ್ಕೆ ತರ ಕುಂತಿದ್ದು ನಮ್ಮ ಮ್ಯಾಗೆ ಬೀಳೋದು. ಅದು ಅವಾಗ ಆ ಕೃಪೆ ಆಶೀರ್ವಾದ ದೂರ ಕೂತೀವಿ, ಉಳ್ಕೊಂಡಿವಿ. ಮುಂದೆ ಇದನ್ನು ಕಟ್ಟಿಸ್ಬೇಕಾದಾಗ ಅಬ್ಬಿಗಿರಿ ಬಸಪ್ಪನವರು, ಇಲ್ಲಿ ಏನು ನಾವು ಪೂರ್ವಿ ಗದಗ ಅಂತ ಹೇಳ್ತೀವಿ, ಅಲ್ಲಿ ಅಬ್ಬಿಗಿರಿ ಕಿತ್ತೂರು ಕರ್ನಾಟಕ ಏನು ಅವ್ರ ಮಗ, ಸಣ್ಣ ಮಗ ಏನು ಕಿತ್ತೂರು ಕರ್ನಾಟಕ ಪತ್ರಿಕೆ ನಡೆಸ್ತಾರಲ್ಲ, ಅವರ ತಂದೆಯವರು ಅವ್ರ ಮನೆ ಹಾಕ್ಸೋ ಮುಂದೆ ಇದನ್ನು ಏನೋ ಮಾಡಿ ಇದನ್ನು ಅವಾಗ ಕಮಿಟಿ ಇರ್ತಾರೆ, ದೊಡ್ಡ ಮಂದಿಯಾಗ ಎಲ್ಲರೂ ಕೂಡ ಕಮಿಟಿ ಮಾಡಿರ್ತಾರೆ. ಅವಾಗ ಅವ್ರು ಸ್ವಂತ ಅವರ ಕಟ್ಸ್ಯಾರ ಅದನ್ನ ಗುಡಿನ. ನಮ್ಮ ಇವರು ಅಬ್ಬಿಗೇರಿ ಕರ್ಬಸಪ್ಪನವರು ಇದ್ದ, ಅವರು ಟ್ರಸ್ಟ್ ಕಮಿಟಿ ಚೇರ್ಮನ್ ಇದ್ದರು. ಅವ್ರು ಆದ ನಂತರ ನಮ್ಮ ಇವರು ಸಿಗ್ಲಿ ಕೊಟ್ರಪ್ಪನವ್ರು ಆದರು. ಸಿಗ್ಲಿ ಕೊಟ್ರಪ್ಪನವರು ಅಂತ ನಮ್ಮ ಮರ್ಬದ ವಕೀಲರಾದರು. ಈಗ ಕಮ್ತರ ಕೊಟ್ರಪ್ಪ ಕಮ್ತವ್ರವ್ರು ಈಗ ಆಗ್ಯಾರ. ಇವ್ರು ನನ್ನ ಇದಕ್ಕೆ 4ನೇದವ್ರು ಚೇರ್ಮನ್ರು. ಇನ್ನೊಂದು ಟೋಟಲ್ ನಿಮಗೆ ಈ ಜಾತ್ರೆ ಬಗ್ಗೆ ಹಳ್ಳ್ಯಾಗ ಆದಂಗೆ ಗ್ರಿಪ್ ಇಲ್ಲಿ ಸಿಗೋದಿಲ್ಲ ನಿಮಗೆ. ಶಾರದೊಳಗೆ ಸಿಟ್ರೊಳಗೆ ಇಲ್ಲಿ ಹೊಂಬಳದಾಗ ಮಾಡ್ತಾರೆ ಜಾತ್ರೆನ. ದೇವಸ್ಥಾನ ನಡುವ್ರಾಗ ಐತೆ ಅದು. ಅವ್ರು ಮಾಡೋದು ಒಂದು ಹೊಲದಾಗ ಶೆಡ್ ಹಾಕಿ ಕಾರ್ಯಕ್ರಮ ಮಾಡ್ತಾರೆ, ಅನ್ನ ಸಂತರ್ಪಣೆ ಕಾರ್ಯಕ್ರಮ 9 ದಿವಸ ಕಂಟಿನ್ಯೂ. ಯಾರು ಪ್ರತಿಯೊಬ್ಬರು ಒಲಿಗೆ ಬೆಂಕಿ ಹಚ್ಚಂಗಿಲ್ಲ. ನಾಷ್ಟ ಊಟ ಎಲ್ಲ ಅಲ್ಲೇ ಆಗ್ಬೇಕು. ಅಕಸ್ಮಾತ್ ಒಲಿ ಬೆಂಕಿ ಹಚ್ಚಿದ್ರೆ ದಂಡ ಅವ್ರಿಗೆ. ನಾವು ಸರಿ 18 ವರ್ಷಕ್ಕೆ ಮಾಡಿದಾಗ 101 ಡೋಳು ಕೂಡಿಸ್ಬೇಕಂತ ಹೇಳಿದ್ವಿ. 101 ಡೋಳು ಕೂಡಿಸ್ಬೇಕಂತ ಹೇಳಿದಾಗ ಯಾರ್ಯಾರಿಗೆ ಹೋಗಿ ಹೇಳಿ ಬಂದಿದ್ವಿ. ಉಷ್ಟರು ಬಂದ್ರೆ 132 ಡೋಳು ಅದು. ನಾನು ಈ ಜಾತ್ರೆ ಮಾಡೋದು ಏನಪ್ಪ, ಸಿಗ್ಲಿ ಅಬ್ಬಿಗೇರಿ ಕರಬಸಪ್ಪನವ್ರ ಕಡೆಗಿದ್ದಾಗ ನಾನು ಇನ್ನೂ ಸಣ್ಣವಿದ್ದೀನಿ ರೀ. ಸಣ್ಣವಿದ್ದಾಗ ಅದು ಏನಾಗ್ಬಿಡ್ತು, ಅವಾಗ ಅವರು ಅಬ್ಬಿಗೇರಿ ಕರಬಸಪ್ಪ ಅಜ್ಜಾರ ಏನಂದ್ರು, ಹಿರಿಯರು ಎಲ್ಲರೂ ಮಾತಾಡಕತ್ತಿದ್ರು, ನಾ ಕುಂತಿದ್ದೆ ಸುಮ್ಕೆ ದ್ಯಾಮವ್ವ ಗುಡಿಯಾಗ. ಅದು ದೇವ್ರು ನನಗೇನು ಬುದ್ಧಿ ಹಾಕಿನ ಏನಿಲ್ಲ. ಅವ್ರು ಏನಂದ್ರು, ನಮ್ಮ ಅಬ್ಬಿಗೇರಿ ಕರಬಸಪ್ಪನವರು, ಏನಪ್ಪ ಕಾಲಮಾನ ಪರಿಸ್ಥಿತಿ ಭಾಳ ಸೂಕ್ಷ್ಮಿ, ಅಂಥ ದೊಡ್ಡ ಖರ್ಚು ಮಾಡೋದು ಆಗಂಗಿಲ್ಲ, ಒಂದು 20-30 ಡೋಳು ತೊಗೊಂಬಂದು ಜಾತ್ರೆ ಮಾಡಿ ಮುಗಿಸಿಬಿಡು ಅಂತ ಅವ್ರು ಅಂದರು. ಇವ್ರು ನಮ್ಮ ಹಿರಿಯರು, ನಮ್ಮ ಹೊಂಬಳ ಬಸಪ್ಪನವರು, ಆಮೇಲೆ ಏನೈತಲ್ಲ ನಮ್ಮ ಸದಾಶಿವ ಅಜ್ಜಾರು, ಚಳಮಾಡ ಮುದುಕಪ್ಪನವರು, ಓಶಿ ಬಸಪ್ಪನವರು ಅಂತ ಅವರು, ಆಮೇಲೆ ಏನೈತಲ್ಲ ಈ ನಮ್ಮ ಇವರು ಬಸವಣ್ಣಪ್ಪ ಅಂತೇಳಿ ಅವರು ಹಿರಿಯರು, ಅಲ್ಲಿ ಹಿರಿಯರು ಎಲ್ಲರೂ ಕೂಡಿ ಆ ದ್ಯಾಮವ್ವ ಗುಡಿಯಾಗ ಕುಂತಿದ್ರು. ಕುಂತು ಹೊತ್ನಾಗ ಅದು ಏನಾಗ್ಬಿಡ್ತು, ನಾನು ಸುಮ್ಮ ಕುಂದಿರ್ಲಿಲ್ಲ. ನೋಡ್ರಿ, ನಾವು ಒಕ್ಕಲಿಗೇರಿ ಅವರು, ನಮಗೇನು ಅಂಥ ಬಡತನ ಬಂದಿಲ್ಲ, ಬರುವಂಗೂ ಇಲ್ಲ. ನಮಗೆ 101 ಡೋಳು ಕೂಡಿಸೋ ಶಕ್ತಿ ದೇವಿ ಯಾವಾಗ ಕೊಡ್ತಾಳ ಅವಾಗ ಜಾತ್ರೆ ಮಾಡೋಣಂತ್ರಿ. ಈಗ 25 ತಂದು ನೀವು ಮಾಡ್ತೀನಿ ಅಂದ್ರೆ ಅಂಥ ಸಣ್ಣ ಜಾತ್ರೆ ಮಾಡುವಂಗಿದ್ರು ಮಾಡೋದು ಬೇಡ ಅಂತೀನಿ ರೀ ನಾನು. ನಮ್ಮ ಅಬ್ಬಿಗೇರಿ ಕರಬಸಪ್ಪನವ್ರು ಏನಂದ್ರು, ಹುಡುಗನ ಕರೀ ಇಲ್ಲ ಅಂದರು.
ಇವ್ರು ಹಿರಿಯರು ಎಲ್ಲರೂ ಕುಂತವ್ರು ನಾನು ಹೊಡ್ಯಾಕೆ ಬಂದ್ರಿ ಅವರು. ನಾವೆಲ್ಲರೂ ಸುಮ್ಕ ಕುಂತೀವಿ, ನೀನ ಮಾತಾಡ್ತಿಯಲ್ಲ ಏನದು ನಿನ್ಗೆ ಬೇಕಲೇ ಅಂದ್ರ. ನಾ ಏನೋ ಆಡ್ಬೇಕಾಗಿತ್ತಪ್ಪ ಅಂದ್ಯಾನ. ಕರ್ಬಸಪ್ಪ ಪಜಾರ್ ಏನಂದ್ರು, ಅವ ಏನು ಮಾತಾಡಿದ್ದಪ್ಪಲ್ಲ ಬಾ ಇಲ್ಲಿ ಅಂತೇಳಿ ನಾನು ಹೆಗಲ್ ಕುಂದಿರ್ಸ್ಕೊಂಡು ಮಕ್ಕಳು ಹೆಗಲ್ ಮಕ್ಕ ಯಾಕೆ ಏನಂದ್ರು ಅವರು. ಏನಪ್ಪ ನಿನ್ನ ಹೆಸರು ಅಂದ. ಶೇಖಾಪುರಿ ಅನ್ನ. ಹೌದಂತ, ಏನು ಅಡ್ಡಿಲ್ಲ. ಜಾತ್ರೆಗೆ ರೊಕ್ಕ ಕೂಡ್ಸವ ನಾನು, ಡೊಳ್ಳಿನ ಮೊದಲು ತರವ ನೀನು. ಬೇಕಾದಷ್ಟು ಕೂಡ್ಸು ಮಾಡು. ಅವಾಗಿನಿಂದನೂ ಡೊಳ್ಳಿನ 101 ಡೊಳ್ಳು ಕೂಡಿಸಿದ್ವಿ. ಕೂಡಿಸಿ ಮೊದಲು ಮಾಡಿದ್ವಿ. ಹ್ಞೂ ರೀ ಮಾಡಿದ್ರು. ಅಲ್ಲಿಂದ ಮಾಡ್ಕೊಂತ ಸೇವಾ, ತಾಯಿ ಸೇವಾ ಮಾಡ್ಕೊಂತ ಬಂದೀವಿ. ಮೊದಲು 12 ವರ್ಷದ ಮಾಡ್ಕೊಂಡು ಬಂದಿದ್ರು. ನಾವು ಒಂದು 12 ವರ್ಷದ ಮಾಡಿದ್ವಿ. ಆ ಬಳಿಕ ಮುಂದೆ ಅನಿವಾರ್ಯ ಕಾರಣದ ಮುಂದೆ ಹೋಗಿ 12 ವರ್ಷಕ್ಕೆ ಬಂದು ವಾಸರೆ ಮಾಡಿದ್ದು. ಅದು ಈಶ್ವರ ಕರುಣಾಗ ಮಾಡ್ಬೇಕಂತ ಎಲ್ಲರೂ ಕುಡಿದ್ವಿ. ಅದು ಅನಿವಾರ್ಯ ಕಾರಣದಿಂದ ಮುಂದೆ ಹೋಗಿ ಈಗ ನಾವು ಮಾಡಕ್ಕೆ ಬಂದೀವಿ. 20ಕ್ಕೆ ಆಗ್ಬೇಕಾಗಿತ್ತು ಅದು, 2020ಕ್ಕೆ. ಈಗ 6 ವರ್ಷ ಜಾಸ್ತಿ ಆಗೈತೆ ಅದು. ನಾನು ಇದು 3ನೇದು ನನಗೆ ನೆನಪಿರೋದು. 1992 ಒಮ್ಮೆ ನೆನಪೈತಿ. 2008 ಇದು ನಾವು 92ರಾಗ ನಾ ಮೆಮೊರಿದಾಗ ಜಾತ್ರೆಗೆ ಭಾಗವಹಿಸಿ ನಾವು ಮಾಡೋದಂದ್ರೆ 3 ಜಾತ್ರೆ ಮಾಡೀವಿ. ಅದಕ್ಕಿಂತ ಮೊದಲು ಒಂದು ಜಾತ್ರೆ ನಾವು ನೋಡಿದ್ವಿ. ಇನ್ನೊಂದು ಕೇಳ್ರಿ, 12 ವರ್ಷ ಒಳಗೆ ಮಾಡಕ್ಕೆ ಬರೋದಿಲ್ಲ ಜಾತ್ರೆ. 12 ವರ್ಷ ಮಿಕ್ಕಿ ಮಾಡಕ್ಕೆ ಬರ್ತದೆ. ಇದೊಂದು ಪಾಯಿಂಟ್. 12 ವರ್ಷ ಐತಲ್ಲ, ಅದನ್ನ ಒಳಗೆ ಮಾಡಕ್ಕೆ ಬರ್ತಲ್ಲ ನಾವು. ಏನಾಗಿಲ್ಲ, ಇನ್ನೂ ಜಾಸ್ತಿನೇ ಆಗೈತೆ ಅದು. 12 ವರ್ಷಕ್ಕೆ ಆಗ್ಬಿಟ್ಟು ಜಾಸ್ತಿ ವರ್ಷಕ್ಕೆ ಹಾಕೊಂತ ಬಂದ್ರೆ ಜಾತ್ರೆ. ನಮ್ಮ ಒಕ್ಕಲಿಗರ ಏರಿಯಾ ಇದು. ದೇವ್ರ ಮ್ಯಾಗ ಭಕ್ತಿ ಇಟ್ಟಂತ ಒಂದು ಎಲ್ಲ ಸಮಾಜದವ್ರು ಇಲ್ಲಿ, ಹಿಂದೂ ಮುಸ್ಲಿಂ ಆ ಸಮಾಜ ಈ ಸಮಾಜ ಎಲ್ಲರೂ ಕೂಡಿ ಮಾಡ್ಕೊಂಡು ಬಂದಂಥ ಸಮಾಜ. ಆ ಟೈಮ್ದೊಳಗೆ ಇಲ್ಲಿ ಸುಂಕದ ಸಾಹೇಬ್ ಹುಸೇನ್ ಸಾಹೇಬ್ರ ತಂದೆಯವರು, ಅವಳಕ್ಕೆ ನಮ್ಮ ಓಣಿಯ ಪೊಲೀಸ್ ಪಾಟೀಲ್ಗಿರ್ತಕ್ಕಂಥ ಇರ್ಬಾಷಗೌಡರು ಪೊಲೀಸ್ ಪಾಟೀಲ್, ಹಾಗೂ ನಮ್ಮ ಅಜ್ಜನವರಾಗಿರ್ತಕ್ಕಂಥ ಯಲ್ಲಪ್ಪ ಗುಗ್ರಿ ಅವರು, ಫಕೀರಪ್ಪ ಕಂಬಳಿ ಅವರು, ಅನೇಕ, ಮತ್ತು ಇದು ಪೂರ್ವಿ ಏನಂದ್ರೆ ಸಂಗಯ್ಯದ ಗುಡ್ಡಿಮಠ ಅಂಥೇಳಿ ಇವರೆಲ್ಲ ಸಹಪಾಠಿಗಳು ಕೂಡ್ಕೊಂಡು ಒಂದು ಇದನ್ನು ಹುಟ್ಟು ಹಾಕಿ ಗುಡಿ ಮಾಡಿದ್ರು. ಅವಾಗ ಸಿಮೆಂಟಿನಲ್ಲಿ ಗಚ್ಚಲಿ ಮಾಡಿದ್ದು. ಗಚ್ಚಂದ್ರೆ ಉಸುಗು, ಸುಣ್ಣ, ಬೆಲ್ಲ. ಉಸುಗು, ಸುಣ್ಣ, ಗಾಣ. ಏನೀಗ ಗಾಣದೆತ್ತು ಗಾಣ ತಿರುಗಿ ಎಣ್ಣೆ ತೆಗಿತಾರಲ್ಲ, ಹಂಗೆ ಗಾಣ ತಿರುಗಿಸಿ ಅದನ್ನ ಗಚ್ಚನ ಸಿಮೆಂಟಿನ ಥರ ಮಾಡಿ ಅದನ್ನ ಗಟ್ಟಿ. ಇವತ್ತು ನಾವು ಅದನ್ನ ಒಡೆಯಕ್ಕೆ ಹೋದ್ರೆ ಒಡೆಯಂಗಿಲ್ಲ, ಅದು ಅಷ್ಟು ಗಟ್ಟಿ ಐತಿ. ಅಲ್ರಿ, ಅವಾಗಿನ ಟೈಮ್ನೊಳಗೆ ಇನ್ನೊಂದು ವಿಷಯ ಏನಪ್ಪ ಅಂತಂದ್ರೆ, ಹಬ್ಬ ಮಾಡಿದ ಊಟ್ಲೇನ ನಮ್ಮ ಮನೆ ಇದ್ರಿಗೆ ಇದ್ರಿ ಹಿರಿಯರು. ಅಮಾವಾಸ್ಯೆ ದಿವಸ ಅಡುಗೆ ಮಾಡ್ಯಾರ, ಅವ್ರ ಮನ್ಯಾಗ ಏನು ಮಾಡ್ಯಾರ ಕೇಳು ಅನ್ನೋ. ನಮ್ಮ ಮನ್ಯಾಗ ಸಾಕಷ್ಟು ಎಲ್ಲ ಇರ್ತಿತ್ತು. ಅನ್ನ ಮಾಡ್ಯಾರ ಅಂದ್ರೆ ದೊಡ್ಡ ಆಗದ ನನಗೆ. ಅಕ್ಕಿ ಅನ್ನ ಮಾಡ್ಯಾರ ಅಂದ್ರೆ ದೊಡ್ಡ ಆಗದ. ನಾನವ ನಮ್ಮ ಮನ್ಯಾಗ ಇವತ್ತು ಅಕ್ಕಿ ಅನ್ನ ಮಾಡ್ಯಾರ ಇವತ್ತು ನಮ್ಮ ಮನ್ಯಾಗ. ಅನ್ನ ಅಂದ್ರೆ ಎಂಥದ್ರಿ, ಅನ್ನ ಉಂಡ್ಬಿಟ್ರೆ ಕೈ ಘಮ ಘಮ ನಾರ್ಬೇಕು ಅಂಥ ಅಕ್ಕಿ ಅನ್ನ. ಬ್ಯಾಳಿ, ಬೆಲ್ಲ, ಕರಿಗಡುಬು ಅದು ಜಗ್ ಮಾಡೋರು. ಅದು ವಿಷಯ ಇದ್ದಿದ್ದಿಲ್ಲ ನನಗೆ. ಅನ್ನದ್ದು ಭಾಳ ಇದಾಗ್ಬಿಟ್ಟಿತ್ತು. ಅಲ್ಲ, ಹಿಂಗೆ ನನಗೆ ಆಡ್ಸಾಡವ್ರಿ ಅವರು, ಹಿಂಗೆ ಆಡ್ಸಾಡವ್ರು ಅಂಥ ಕಾಲದೊಳಗೆ ಇದ್ದಂಥವ್ರು. ಇವತ್ತು ಇದನ್ನೆಲ್ಲ ನಾವು ನೋಡ್ಬೇಕಾರೆ ಏನೋ ನಮ್ಮ ಭಾಗ್ಯ. ಹೌದಲ್ರಿ?